ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ತಿರುಪತಿ ತಿರುಮಲ ಬ್ರಹ್ಮೋತ್ಸವ 2025 ಸೆಪ್ಟೆಂಬರ್ 24ರಿಂದ ಅಕ್ಟೋಬರ್ 2ನೇ ತಾರೀಕುವರೆಗೂ ನಡೆಯುತ್ತೆ ತಿರುಮಲದಲ್ಲಿ. ಅದರದ್ದೊಂದು ಸಣ್ಣ ವಿಡಿಯೋ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಹಾಗೆ ಬ್ರಹ್ಮೋತ್ಸವ ಅನ್ನೋದು ಏನಕ್ಕೆ ಆಚರಣೆ ಮಾಡ್ತಾರೆ ಅನ್ನೋದು ಡೀಟೇಲ್ಸ್ ಕೂಡ ತಿಳಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿಯಾಗಿ ನೋಡಿ. 2025 ತಿರುಮಲ ತಿರುಪತಿ ಬ್ರಹ್ಮೋತ್ಸವವು ಸೆಪ್ಟೆಂಬರ್ 24ರಂದು ಪ್ರಾರಂಭವಾಗಲಿದೆ. ದಕ್ಷಿಣ ಭಾರತದ ಅತ್ಯಂತ ಪವಿತ್ರ ಉತ್ಸವಗಳಲ್ಲಿ ಇದು ಒಂದಾಗಿದೆ. ಈ ಸಮಯದಲ್ಲಿ ದೇಶದ ವಿವಿಧ ರಾಜ್ಯಗಳಿಂದಲೇ ಅಲ್ಲದೆ ವಿದೇಶಗಳಿಂದಲೂ ಸಾಕಷ್ಟು ವೆಂಕಟೇಶ್ವರ ಸ್ವಾಮಿಯ ಭಕ್ತರು ಆಗಮಿಸುತ್ತಾರೆ. ಈ ತಿರುಪತಿ ಬ್ರಹ್ಮೋತ್ಸವವನ್ನು 9 ದಿನಗಳ ಕಾಲ ಸಂಭ್ರಮಿಸಲಾಗುತ್ತದೆ. ಈ ಸಮಯದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಈ ಕಾರಣದಿಂದಲೇ ಉತ್ಸವವು ಲಕ್ಷಾಂತರ ಭಕ್ತರನ್ನು ಆಕರ್ಷಿಸುತ್ತದೆ. ಮಹಾವಿಷ್ಣುವಿನ ರೂಪಗಳಲ್ಲಿ ಒಂದಾದ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಈ ಉತ್ಸವವನ್ನು ಸಮರ್ಪಿಸಲಾಗುತ್ತದೆ. ಈ ಹಬ್ಬವು ಕೇವಲ ಧಾರ್ಮಿಕ ಕಾರ್ಯಕ್ರಮವಲ್ಲ, ಬದಲಾಗಿ ಶತಮಾನಗಳಷ್ಟು ಹಳೆಯ ಸಂಪ್ರದಾಯದ ಕನ್ನಡಿಯಾಗಿದೆ. ನೀವು 2025ರಲ್ಲಿ ತಿರುಪತಿ ಬ್ರಹ್ಮೋತ್ಸವ ನೋಡಲು ಬಯಸಿದರೆ ಮೊದಲು ಟಿಕೆಟ್ ಬುಕ್ ಮಾಡಬೇಕಾಗುತ್ತೆ. ತಿರುಪತಿ ತಿರುಮಲದಲ್ಲಿ ಬ್ರಹ್ಮೋತ್ಸವ ಅನ್ನೋದು ಏಕೆ ಆಚರಿಸಲಾಗುತ್ತದೆ ಅನ್ನೋದ್ರ ಬಗ್ಗೆ ನೋಡೋಣ. ವಿಜೃಂಭಣೆಯಾಗಿ 9 ದಿನಗಳ ಕಾಲ ಬ್ರಹ್ಮೋತ್ಸವ ಆಚರಿಸಲು ಕಾರಣವಿದೆ. ಇದನ್ನು ಶತಮಾನಗಳಿಗಿಂತಲೂ ಆಚರಿಸಿಕೊಂಡು ಬರಲಾಗುತ್ತಿರುವ ಒಂದು ಸಂಪ್ರದಾಯ. ಬ್ರಹ್ಮೋತ್ಸವ ಎಂಬ ಪದದ ಅರ್ಥ ಬ್ರಹ್ಮದೇವರು ನಡೆಸುವ ಭವ್ಯ ಹಬ್ಬವೇ ಆಗಿದೆ. ದಂತಕಥೆಯ ಪ್ರಕಾರ ವೆಂಕಟೇಶ್ವರ ಸ್ವಾಮಿಯನ್ನು ಗೌರವಿಸಲು ಬ್ರಹ್ಮನೇ ಈ ಆಚರಣೆಯನ್ನು ಪ್ರಾರಂಭಿಸಿದಾನೆಂದು ಶಾಸ್ತ್ರಗಳು ಹೇಳುತ್ತವೆ. ಈ ಕಾರಣದಿಂದಲೇ ಅಂದಿನಿಂದ ಈ ಸಂಪ್ರದಾಯ ಪಾಲಿಸಿಕೊಂಡು ಬರಲಾಗುತ್ತಿದೆ. ಹಾಗೆ ಯಾವ್ಯಾವ ಉತ್ಸವ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ತಿರುಮಲ ತಿರುಪತಿ ಬ್ರಹ್ಮೋತ್ಸವ 2025 ಉತ್ಸವದ ಹೆಸರು ತಿರುಪತಿ ಬ್ರಹ್ಮೋತ್ಸವಗಳು. ಶ್ರೀವಾರಿ ಬ್ರಹ್ಮೋತ್ಸವ ಆಚರಣೆ ಅವಧಿ 9 ದಿನಗಳು. ಉತ್ಸವದ ದಿನಾಂಕ ಸೆಪ್ಟೆಂಬರ್ 24ರಿಂದ ಅಕ್ಟೋಬರ್ 2ನೇ ತಾರೀಕುವರೆಗೆ. ನವರಾತ್ರಿಯ ಶುಭ ಸಮಯದಲ್ಲಿ ನಡೆಯುವ ಈ ಉತ್ಸವವು ಭಾರತದ ಹಾಗೂ ವಿದೇಶಗಳಿಂದ ಲಕ್ಷಾಂತರ ಭಕ್ತರನ್ನು ಆಕರ್ಷಿಸುತ್ತದೆ. ಈ ಸಮಯದಲ್ಲಿ ಪವಿತ್ರವಾದ ನೀರಿನಲ್ಲಿ ಸ್ನಾನ ಮಾಡಿ ಭವ್ಯವಾದ ಮೆರವಣಿಗೆಗಳಲ್ಲಿ ಪಾಲ್ಗೊಳ್ಳುತ್ತಾರೆ. ಪ್ರತಿದಿನ ವೆಂಕಟೇಶ್ವರನ ಉತ್ಸವ ಮೂರ್ತಿಯನ್ನು ಬೆಳಗ್ಗೆ ಮತ್ತು ಸಂಜೆ ಮೆರವಣಿಗೆ ಮಾಡಲಾಗುತ್ತದೆ. ಈ ಭವ್ಯ ಮೆರವಣಿಗೆಯಲ್ಲಿ ಲಕ್ಷಾಂತರ ಭಕ್ತರು ಪಾಲ್ಗೊಳ್ಳುತ್ತಾರೆ. ಲಕ್ಷಾಂತರ ಏನು, ಕೋಟ್ಯಾಂತರ ಜನರು ಸಹ ಪಾಲ್ಗೊಳ್ಳುತ್ತಾರೆ ಅಂತಲೇ ಹೇಳ್ಬೋದು. ಜೀವಿತಾವಧಿಯಲ್ಲಿ ಒಮ್ಮೆ ತಿರುಮಲ ಬ್ರಹ್ಮೋತ್ಸವ ನೋಡಬೇಕಾ ಗೊತ್ತಾ? ನೀವು ಶ್ರೀವಾರಿ ಬ್ರಹ್ಮೋತ್ಸವ 2025ರ ಸಮಯದಲ್ಲಿ ತಿರುಮಲಕ್ಕೆ ಭೇಟಿ ನೀಡುತ್ತಿದ್ದರೆ ನಿಖರವಾದ ದರ್ಶನ ಸಮಯವನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಪ್ರತಿನಿತ್ಯ ಲಕ್ಷಾಂತರ ಭಕ್ತರು ಆಗಮಿಸುವ ಕಾರಣ ಗರುಡ ಸೇವೆಯಲ್ಲಿ ಸಮಯದಲ್ಲಿ ನಿಮ್ಮ ದರ್ಶನ ಸ್ಲಾಟ್ ಅನ್ನು ಮುಂಚಿತವಾಗಿ ಕಾಯ್ದಿರಿಸುವುದನ್ನು ಖಚಿತಪಡಿಸಿಕೊಳ್ಳಿ. ಶ್ರೀವಾರಿ ಬ್ರಹ್ಮೋತ್ಸವವು ಕೇವಲ ಧಾರ್ಮಿಕ ಪ್ರಾಮುಖ್ಯತೆ ಹೊಂದಿಲ್ಲ, ಜೊತೆಗೆ ಇದು ಆಧ್ಯಾತ್ಮಿಕ ಶಕ್ತಿ, ಪ್ರಾಚೀನ ಆಚರಣೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ರೋಮಾಂಚಕ ಸಂಪ್ರದಾಯಗಳನ್ನು ಸಂಯೋಜಿಸುವ ದೈವಿಕ ಉತ್ಸವವಾಗಿದೆ. ದಯವಿಟ್ಟು ಕ್ಷಮಿಸಿ, ನನ್ನ ಗಂಟಲು ಸ್ವಲ್ಪ ಸರಿ ಇಲ್ಲ, ಹಾಗಾಗಿ ಈ ವಿಡಿಯೋದಲ್ಲಿ ಸ್ವಲ್ಪ ನಿಮಗೇನಾದರೂ ಡಿಸ್ಟರ್ಬೆನ್ಸ್ ಅನಿಸಿದರೆ ದಯವಿಟ್ಟು ಸಾರಿ. ಈ ಬ್ರಹ್ಮೋತ್ಸವ ಅನ್ನೋದು 27ನೇ ತಾರೀಕು ತೆಗೆದಿರೋವಂತಹ ಬ್ರಹ್ಮೋತ್ಸವ ಆಗಿರುತ್ತೆ. ಇಷ್ಟು ಮಾತ್ರ ಸಾಧ್ಯವಾಯಿತು ತೆಗೆಯೋದಕ್ಕೆ. ಲಕ್ಷಾಂತರ ಅಲ್ಲ, ಕೋಟ್ಯಾಂತರ ಮಂದಿ ಜನ ಇದರಲ್ಲಿ ತೆಗೆಯೋಕ್ಕೆ ಇಷ್ಟು ಮಾತ್ರನೇ ಆಗಿದ್ದು. ನಿಮಗೆ ಗೊತ್ತಿರುತ್ತೆ ಯಾವ ರೀತಿಯಿಂದ ನೋಡ್ತಾ ಇರ್ಬೋದು. ಈ ಬ್ರಹ್ಮೋತ್ಸವ ಸೆಪ್ಟೆಂಬರ್ 28 ಭಾನುವಾರ ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆವರೆಗೂ ಮೋಹಿನಿ ಅವತಾರ ಅನ್ನೋದು ಅಲಂಕಾರ ಬ್ರಹ್ಮೋತ್ಸವ ಅನ್ನೋದು ನಡೆಯುತ್ತೆ. ಮತ್ತು ಸಂಜೆ 6 ಗಂಟೆ 30 ನಿಮಿಷದಿಂದ 11 ಗಂಟೆ 30 ನಿಮಿಷದ ರಾತ್ರಿವರೆಗೂ ಗರುಡ ವಾಹನ ಅನ್ನೋದು ಬ್ರಹ್ಮೋತ್ಸವ ನಡೆಯುತ್ತೆ. ಅದೇ ನಿಮಗೆ ನೋಡ್ತಾ ಇರೋದು ಗರುಡ ವಾಹನ ಅವತಾರದ ಬ್ರಹ್ಮೋತ್ಸವ ಅನ್ನೋದು ನೋಡ್ತಾ ಇರೋದು. ಹಾಗೆ ಸೆಪ್ಟೆಂಬರ್ 29 ಬೆಳಗ್ಗೆ 6 ಗಂಟೆ 8ರಿಂದ 10 ಗಂಟೆವರೆಗೂ ಹನುಮಂತ ವಾಹನ ಈ ಬ್ರಹ್ಮೋತ್ಸವ ನಡೆಯುತ್ತೆ.
ಅಲಂಕಾರ ಅನ್ನೋದು. ಹಾಗೆ ಮತ್ತು ಸಂಜೆ 4ರಿಂದ 5 ಗಂಟೆವರೆಗೂ ಸ್ವರ್ಣ ರಥೋತ್ಸವ ಅನ್ನೋದು ಈ ಅಲಂಕಾರ ವೈಭವ ಅನ್ನೋದು ನಡೆಯುತ್ತೆ. ಮತ್ತು 7 ಗಂಟೆಯಿಂದ 9 ಗಂಟೆವರೆಗೂ ಗಜವಾಹನಂ ಈ ಅಲಂಕಾರ ಅನ್ನೋದು ಬ್ರಹ್ಮೋತ್ಸವ ಅನ್ನೋದು ನಡೆಯುತ್ತೆ. ಇನ್ನು 30ನೇ ತಾರೀಕು ಸೆಪ್ಟೆಂಬರು ಬೆಳಗ್ಗೆ 8ರಿಂದ 10 ಗಂಟೆವರೆಗೂ ಸೂರ್ಯಪ್ರಭಾ ವ್ರತ ಮತ್ತು ಸಂಜೆ 7ರಿಂದ 9 ಗಂಟೆವರೆಗೂ ಚಂದ್ರಪ್ರಭಾ ವ್ರತ. ಹಾಗೆ ಅಕ್ಟೋಬರ್ 1ರಂದು ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೂ ರಥೋತ್ಸವ ನಡೆಯುತ್ತೆ. ಮತ್ತು ಸಂಜೆ 7ರಿಂದ 9 ಗಂಟೆವರೆಗೂ ಅಶ್ವವಾಹನಂ ಈ ವೈಭವನ ನಡೆಯುತ್ತೆ. ನೋಡಿದ್ರಲ್ಲ ತಿರುಪತಿ ತಿರುಮಲ ಬ್ರಹ್ಮೋತ್ಸವನ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು. ಹಾಗೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.